ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಕತೆ ಹೇಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಇದರಿಂದ ನನಗೂ ಮುಂದಿನ ಕತೆ ಹೇಳೋದಕ್ಕೆ ಸ್ವಲ್ಪ ಉತ್ಸಾಹ ಬರುತ್ತೆ. ಅವನ ಹಿಂದೆಯೇ ತಲೆ ತಗ್ಗಿಸಿ ಹೊರಟಳು ವಿಶಾಖ. ಅವನು ಕೊಟ್ಟ ಮಾಸ್ಕ್ ಧರಿಸಿ ಕೆಳಗಡೆಯೇ ಕುಳಿತಿದ್ದರು ಕಾರ್ಯಪ್ಪನವರು. ಅವರಿಗೆ ಎಲ್ಲ ಟೆಸ್ಟ್ ಮಾಡಿಸಿದ್ದರು ಡಾಕ್ಟರ್ ರಂಗನಾಥ್. ಈಗ ಅವರ ಕ್ಯಾಬಿನ್ನಲ್ಲಿಯೇ ಕುಳಿತಿದ್ದರು ಕಾರ್ಯಪ್ಪ. ಕೆಳಗಡೆ ಬಂದವನು ಒಮ್ಮೆ ಸುತ್ತಲೂ ನೋಡಿದ್ದ ವಿಧಾನ್. ಯಾಕೆ ಇವನು ಇನ್ನೂ ಬಂದಿಲ್ಲ? ಇಲ್ಲೇ ಇದ್ದೀನಿ, ಬರ್ತೀನಿ ಅಂದಿದ್ನಲ್ಲ ಎಂದುಕೊಂಡ. ಪವನ್ ತಾನು ಕುಶಾಲನಗರಕ್ಕೆ ಬಂದಿದ್ದೀನಿ, ಹಾಸ್ಪಿಟ್ಲಿಗೆ ಬರ್ತೀನಿ, ನಿಮ್ಮ ಜೊತೆಗೆ ಊರಿಗೆ ಬರ್ತೀನಿ ಎಂದಿದ್ದ ಆಗಲೇ ಕಾಲ್ ಮಾಡಿ. ಆದರೆ ಇನ್ನೂ ಬಂದಿರಲಿಲ್ಲ. ಹಾಗೆಯೇ ಇನ್ನೊಂದು ಸಲ ಕಣ್ಣು ಸಂಕುಚಿಸಿ ಸೂಕ್ಷ್ಮವಾಗಿ ಸುತ್ತಲೂ ದೃಷ್ಟಿ ಹಾಯಿಸಿದ್ದ ವಿಧಾನ್. ಈ ಹುಡುಗಿಯ ಹಿಂದೆ ಬಿದ್ದಿದ್ದ ಆಸಾಮಿ ಎಲ್ಲಾದರೂ ಕಣ್ಣಿಗೆ ಬೀಳುವನೇ ಎಂದು. ಎಲ್ಲೂ ಕಾಣಲಿಲ್ಲ ಮನುಷ್ಯ. ಅದೇ ನೋಡಿದ್ದ ಅವನು. ಕಮ್ ಬಾ ಎಂದು ವಿಶಾಖಾಗೆ ಹೇಳಿ ಡಾಕ್ಟರ್ ರಂಗನಾಥ್ ಅವರ ಕ್ಯಾಬಿನ್ ಕಡೆಗೆ ನಡೆದ ವಿಧಾನ್. ಅವಳಿಗೆ ಅಲ್ಲಿಯೇ ಇರಲು ಹೇಳುವುದು ಅಷ್ಟು ಸೇಫ್ ಅಲ್ಲ ಎನ್ನಿಸಿತ್ತು ಅವನಿಗೆ. ಅವಳ ಮಾವ ಅವಳ ಬೆನ್ನು ಬಿದ್ದಿದ್ದು ನೆನಪಾಗಿ ಒಳಗಡೆ ನಡೆದಿದ್ದರು ಇಬ್ಬರು. ಹೇ ವಿಧು, ಮೈ ಬಾಯ್, ಕಮ್ ಕಮ್. ಹೇ ಪ್ರೆಟಿ ಗರ್ಲ್, ವಿಶಾಖ ಅಲ್ಲ, ಕಮ್ ಕಮ್ ಹಾರ್ದಿಕವಾಗಿ ಬರಮಾಡಿಕೊಂಡಿದ್ದರು ಡಾಕ್ಟರ್ ರಂಗನಾಥ್. ತಮ್ಮ ಎಂದಿನ ಶೈಲಿಯಲ್ಲಿ ವಿಧಾನ್ನ ಹೆಗಲು ಬಳಸಿದ್ದರು ಅವರು. ಸಿಟ್. ತಾವು ತಮ್ಮ ಸೀಟಲ್ಲಿ ಕುಳಿತು ಇಬ್ಬರನ್ನೂ ಕೂರಿಸಿದ್ದರು. ಹೌ ಈಸ್ ಯುವರ್ ಹೆಲ್ತ್ ನೌ ವಿಶಾಖ? ಆರ್ ಯು ಓಕೆ ಕೇಳಿದ್ದರು ರಂಗನಾಥ್. ವಿಧಾನ್ ಅವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದಿದ್ದನಲ್ಲ. ಇವನ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ದಳು. ಅವಳಿಗೇನೂ ಅರ್ಥವಾಗಿರಲಿಲ್ಲ. ಇವರೇ ಅದಕ್ಕೆ ಹಿಂಗೆ ಕೇಳಾಕತ್ತಾರ, ನನಗೇನಾಗೈತಿ? ಅಯೋಮಯಳಾಗಿದ್ದಳು ಅವಳು. ಅವಳ ಸ್ಥಿತಿ ಅರ್ಥವಾಗಿ ತಾನೇ ಉತ್ತರಿಸಿದ್ದ ವಿಧಾನ್. ಇವಾಗ ಪರವಾಗಿಲ್ಲ ಅಂಕಲ್ ಎಂದಿದ್ದ. ಮುಗುಳ್ನಕ್ಕರು ಅವರು. ಯಾಕೆ ಪುಟ್ಟ, ಏನಾಯಿತು? ಆರೋಗ್ಯ ಸರಿಯಿಲ್ವಾ ನಿಂಗೆ? ಒಂದು ಸಲ ಚೆಕಪ್ ಮಾಡಿಸ್ಕೋಬೇಕಿತ್ತು. ಹೆಂಗೂ ಹಾಸ್ಪಿಟಲಲ್ಲೇ ಇದ್ವಲ್ವ ನಾವು. ಜ್ವರ ಏನಾದರೂ ಇದೆಯಾ ಪುಟ್ಟ? ಗಾಬರಿಯಿಂದ ಕೇಳಿದ್ದರು ಕಾರ್ಯಪ್ಪನವರು. ಅಂಥದ್ದೇನಿಲ್ರಿ ಅಪ್ಪಾರ, ಹಂಗೆ ಸ್ವಲ್ಪ ಸುಸ್ತಿತ್ತಲ್ರಿ. ಆಷಾಢ ಶುಕ್ರವಾರ ಉಪವಾಸ ಅದ ಅಲ್ರಿ, ಅದರ ಸಂಬಂಧ ಅಷ್ಟ, ಇನ್ನೇನಿಲ್ರಿ. ಈಗ ಹುಷಾರ್ರಿ ಅಪ್ಪಾರ, ಸತ್ಯವನ್ನೇ ಹೇಳಿದ್ದಳು ಹುಡುಗಿ. ಅವಳು ಉಪವಾಸ ಇರುವುದು ನಿಜವೇ. ಈಗ ಸಮಾಧಾನ ಆಗಿತ್ತು ಅವರಿಗೆ. ಆದರೆ ವಿಧಾನ್ಗೆ ಕೋಪ ಏರಿತ್ತು. ಏನು ಈ ಹುಡುಗಿ ಉಪವಾಸ ಬೇರೆ ಇದೆಯಾ? ಮತ್ತ್ಯಾಕೆ ಬರಬೇಕಿತ್ತು ಇಲ್ಲಿ? ಮನೆಯಲ್ಲೇ ರೆಸ್ಟ್ ತಗೊಂಡ್ರೆ ಆಗೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಕಥೆ? ತತ್ತಿರಿಕೆ. ಈ ಹುಡುಗಿ ನನ್ನ ತಲೆ ಕೆಡಿಸಲೆಂದೇ ನನಗೆ ಗಂಟು ಬಿದ್ದಿದೆ. ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅವನಿಗೆ. ವಿಧು, ಎಲ್ಲ ಚೆಕಪ್ ಕೂಡ ಆಗಿದೆ, ರಿಪೋರ್ಟ್ ಬರಬೇಕು. ಸ್ವಲ್ಪ ಟೆನ್ಷನ್ ಮಾಡ್ಕೋತಾನೆ ಅನ್ನಿಸ್ತಿದೆ ನನಗೆ. ಕಡಿಮೆ ಮಾಡ್ಕೋಬೇಕು ಅಂಥವನ್ನೆಲ್ಲ. ಆರಾಮವಾಗಿ ಇರೋದನ್ನು ನೋಡು. ನಿನಗೇನೀಗ ಅಂಥ ಚಿಂತೆ ಇರೋದು? ಬಂಗಾರದಂಥ ಮಗ ಇದ್ದಾನೆ, ರಾಜ್ಕುಮಾರ್ನ ಹಾಗೆ ಒಳ್ಳೆ ಹುದ್ದೆಯಲ್ಲಿದ್ದಾನೆ. ಆಸ್ತಿ ಪಾಸ್ತಿ ಬೇಕಾದಷ್ಟಿದೆ. ಮಗನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಬಿಡು. ಮೊಮ್ಮಕ್ಕಳನ್ನು ಆಡಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋದಪ್ಪ. ಅದ್ಬಿಟ್ಟು ಹೀಗೆ ಚಿಂತೆ ಹೆಚ್ಚಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋತಿದೀಯಾ ಕಣೋ ನೀನು. ನೀನಾದರೂ ತಿಳಿ ಹೇಳು ನಿಮ್ಮ ಅಪ್ಪಾಜಿಗೆ ವಿಧು ಎಂದಿದ್ದರು ಡಾಕ್ಟರ್ ರಂಗನಾಥ್. ವಿಷಾದದ ನಗು ಕಾರ್ಯಪ್ಪನವರ ಮುಖದ ಮೇಲಾಡಿತು. ನೆಮ್ಮದಿ, ಮಗನ ಮದುವೆ, ಮೊಮ್ಮಕ್ಕಳು, ಅವೆಲ್ಲ ನನ್ನ ಹಣೆಯಲ್ಲಿ ಬರೆದಿದೆಯೇ ಎನ್ನಿಸಿ ವಿಧಾನ್ ಏನೂ ಮಾತನಾಡಲಿಲ್ಲ. ಮದುವೆ, ಅದು ನಾನು. ಒಳ್ಳೆ ಹುಡುಗಿ? ಈ ಪ್ರಪಂಚದಲ್ಲಿ ಹುಡುಗಿಯರು ಒಳ್ಳೆಯವರಿರ್ತಾರಾ? ನೆವರ್, ಸಾಧ್ಯವೇ ಇಲ್ಲ. ಇವರಿಗೆಲ್ಲೋ ಭ್ರಮೆ ಎಂದುಕೊಂಡವನ ದೃಷ್ಟಿ ಅವನಿಗೆ ಅರಿವಿಲ್ಲದೆಯೇ ಪಕ್ಕದಲ್ಲಿದ್ದ ಹುಡುಗಿಯ ಮೇಲೆ ಹೋಗಿತ್ತು. ಯಾಕಿಲ್ಲ? ಈ ಹುಡುಗಿ ಒಳ್ಳೆಯವಳಲ್ಲವೇ? ಎಚ್ಚೆತ್ತು ತಲೆ ಕೊಡವಿದ ವಿಧಾನ್. ಮೇ ಐ ಕಮಿನ್? ಬಾಗಿಲಲ್ಲಿ ನಿಂತು ಕೇಳಿದ್ದ ಪವನ್. ಕಮಿನ್. ಓ, ನೀನು ಪವನ್ ಅಲ್ವಾ? ಹೌ ಆರ್ ಯು ಎಂದು ಅವನನ್ನು ಒಳಗೆ ಕರೆದಿದ್ದರು ರಂಗನಾಥ್. ಎಸ್ ಅಂಕಲ್, ಐ ಆಮ್ ಪವನ್, ವಿಧು ಫ್ರೆಂಡ್ ಎನ್ನುತ್ತಾ ಒಳಬಂದವನ ನೋಟ ಅಲ್ಲಿಯೇ ಕುಳಿತಿದ್ದ ಹುಡುಗಿಯ ಮೇಲೆ ಹರಿದಿತ್ತು. ಕಂಗಳನ್ನು ಅರಳಿಸಿದ್ದ ಸಂತೋಷದಿಂದ. ಬಯಸದೇ ಬಂದ ಭಾಗ್ಯ ಅವನಿಗೆ. ಅದನ್ನು ಗಮನಿಸಿದ್ದ ವಿಧಾನ್ ಮುಖ ಬಿಗಿದಿತ್ತು. ಡಾಕ್ಟರ್ ರಂಗನಾಥ್ ಕೂಡ ಅವನ ನೋಟವನ್ನು ಗಮನಿಸಿ ಮುಗುಳ್ನಕ್ಕಿದ್ದರು. ಸಿಟ್ ಡೌನ್ ಪವನ್. ಮತ್ತೆ ನೀನೇನು ಮಾಡ್ತಾ ಇದೀಯಾ? ನಮ್ಮ ವಿಧು ಥರ ನೀನು ಸೇನೆಯಲ್ಲಿದೆಯಾ ಹೇಗೆ ಎಂದಿದ್ದರು ಅವರು. ನೋ ಅಂಕಲ್,
ನಾನು ನಮ್ಮ ಎಸ್ಟೇಟ್ ನೋಡಿಕೊಂಡು ಮನೆಯಲ್ಲೇ ಇದ್ದೀನಿ. ಎಲ್ಲರಿಗೂ ಸೇನೆ ಸೇರುವ ಅದೃಷ್ಟ ಎಲ್ಲಿರುತ್ತೆ ಹೇಳಿ? ದೇಶ ಸೇವೆ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು. ಹಾಗೆಯೇ ಅಂತಹ ಕೆಪಾಸಿಟಿ ಇರಬೇಕು ನಮಗೂ ಕೂಡ. ನಾನು ಟ್ರೈ ಮಾಡಿದ್ದೆ ನಮ್ಮ ಆರ್ಮಿ ಸೇರೋದಕ್ಕೆ, ಬಟ್ ಸೆಲೆಕ್ಟ್ ಆಗಲಿಲ್ಲ. ನಮ್ಮ ವಿಧು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾನಲ್ವಾ, ಅದಕ್ಕೆ ಅವನನ್ನು ಆಯ್ಕೆ ಮಾಡಿದ್ದು ನಮ್ಮ ಇಂಡಿಯನ್ ಆರ್ಮಿಗೆ. ನನಗಂತೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಗೆಳೆಯ ಇಂಡಿಯನ್ ಆರ್ಮಿನಲ್ಲಿ ಮೇಜರ್ ಅಂತ ಹೇಳೋಕ್ಕೆ ಎಂದು ಗೆಳೆಯನ ಹೆಗಲು ಬಳಸಿ ಹೆಮ್ಮೆಯಿಂದ ಹೇಳಿದ್ದ ಪವನ್. ಎಸ್, ಯು ಆರ್ ರೈಟ್ ಪವನ್. ದೇಶ ಸೇವೆಯ ಭಾಗ್ಯ ಎಲ್ಲರ ಹಣೆಯಲ್ಲೂ ಬರೆದಿರೋದಿಲ್ಲ, ಅದೃಷ್ಟವಂತರಿಗೆ ಮಾತ್ರ ದೊರಕುವುದು ಅದು. ಅಲ್ಲಿಯೇ ಕುಳಿತಿದ್ದ ವಿಶಾಖ ಹೆಮ್ಮೆಯಿಂದ ವಿಧಾನ್ ಕಡೆಗೆ ನೋಡಿದ್ದಳು. ಅವಳಿಗೆ ಸೈನಿಕರೆಂದರೆ ಒಂದು ತರಹದ ದೈವಿಕ ಭಾವನೆ, ಹೆಮ್ಮೆ. ಅವಳ ಕಡೆಗೆ ಅಚಾನಕ್ಕಾಗಿ ನೋಡಿದವನಿಗೆ ತನ್ನ ಮೇಲಿದ್ದ ಅವಳ ನೋಟದಲ್ಲಿದ್ದ ಭಾವನೆಯನ್ನು ಅರಿಯಲಾಗಲಿಲ್ಲ. ತಲೆ ಕೊಡವಿದ ವಿಧಾನ್. ಮುಂದೇನು ಯೋಚನೆ ಇದೆ ಪವನ್? ಮದುವೆ ಆಗುವ ಯೋಚನೆ ಏನೂ ಇಲ್ವಾ? ಹಾಕ್ಸ್ಬಿಡಪ್ಪ ಮದುವೆ ಊಟನ ನಮಗೆ. ನಾನು ವಿಧುಗೂ ಅದನ್ನೇ ಹೇಳಿದ್ದೀನಿ. ನಮ್ಮನ್ನು ಕರಿಯಪ್ಪ ಪವನ್ ಮದುವೆಗೆ, ಮರಿಬೇಡ, ನಗುತ್ತಾ ಹೇಳಿದ್ದರು ರಂಗನಾಥ್. ಅವನ ನೋಟ ಆಗಾಗ ಅಲ್ಲೇ ಕುಳಿತಿದ್ದ ಹುಡುಗಿಯ ಕಡೆ ಹರಿಯುತ್ತಿದ್ದುದನ್ನು ನೋಡಿ, ಏ ಅಂಕಲ್, ಎಂಥ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಕರೆಯದೆ ಮದುವೆ ಆಗ್ತೀನ ಹೇಳಿ? ಆಗಬೇಕು ಅಂಕಲ್, ನೋಡ್ತಾ ಇದ್ದೀವಿ ಹೆಣ್ಣನ್ನು. ಒಳ್ಳೆ ಹುಡುಗಿ ಸಿಕ್ಕರೆ ಎಂದವನ ನೋಟ ಪಕ್ಕದಲ್ಲಿಯೇ ಕುಳಿತಿದ್ದ ಹುಡುಗಿಯ ಮೇಲೆಯೇ ಇತ್ತು. ಅವನನ್ನೇ ನೋಡುತ್ತಿದ್ದ ವಿಧಾನ್ ಅಸಹನೆಯಿಂದ ಕನಲಿ ಹೋದ, ಚಡಪಡಿಸಿಬಿಟ್ಟಿದ್ದ. ಪವನ್ನ ನೋಟ ಹುಡುಗಿಯ ಮೇಲೆಯೇ ಇರುವುದನ್ನು ಅವನಿಗೆ ಸಹಿಸಲಾಗುತ್ತಿಲ್ಲ. ಮುಷ್ಟಿ ಬಿಗಿದು ಮುಖಗಂಟಿಕ್ಕಿ ಕುಳಿತು ಬಿಟ್ಟಿದ್ದ. ನಿನಗೇನಪ್ಪ ರಾಜ್ಕುಮಾರನ ಹಂಗಿದೆಯಾ? ನೀನು ಮದುವೆ ಆಗ್ತೀನಿ ಅಂದರೆ ನಿನ್ನ ಮನೆ ಮುಂದೆ ಹುಡುಗಿಯರ ಲೈನೇ ಬಂದಿರುತ್ತೆ ಬಿಡು, ನಗೆಯಾಡಿದರು ಡಾಕ್ಟರ್ ರಂಗನಾಥ್. ಎದ್ದು ನಿಂತು ಬಿಟ್ಟಿದ್ದ ವಿಧಾನ್ ತನ್ನಿಂದ ಸಾಧ್ಯವಿಲ್ಲ ಎನ್ನಿಸಿ, ಓಕೆ ಅಂಕಲ್, ನಾವಿನ್ನು ಹೊರಡ್ತೀವಿ. ರಿಪೋರ್ಟ್ ಬಂದ ನಂತರ ಹೇಳಿ, ಬರ್ತೀನಿ ನಾನು ಎಂದಿದ್ದ. ಇರುವಿದು, ಸ್ವಲ್ಪ ಕೆಲಸ ಇದೆ ನಿನ್ನ ಹತ್ರ ಎಂದು ಅವನನ್ನು ಅಲ್ಲಿಯೇ ಕೂರಿಸಿದ್ದರು ರಂಗನಾಥ್. ಪವನ್ ಕಾರ್ಯಪ್ಪನವರ ವೀಲ್ಚೇರನ್ನು ತಳ್ಳಿಕೊಂಡು ಹೊರ ನಡೆದ. ವಿಶಾಖ ಕೂಡ ಹಿಂದೆಯೇ ನಡೆದಿದ್ದಳು. ನೋಡಿದವನಿಗೆ ಹೇಳಿಕೊಳ್ಳಲಾಗದ ತಳಮಳ. ಅವನ ಮುಖದ ಭಾವನೆಯನ್ನೇ ಗಮನಿಸುತ್ತಿದ್ದವರು ಮುಗುಳ್ನಕ್ಕರು. ಚೆನ್ನಾಗಿರುತ್ತೆ ಅಲ್ವಾ ಇಬ್ಬರು ಜೋಡಿಯಾದರೆ? ಹುಡುಗಿ ತುಂಬ ಒಳ್ಳೆಯವಳು ಅನಿಸುತ್ತೆ ನನಗಂತೂ ನೋಡಿದ್ರೆ. ಪವನ್ ಕೂಡ ಒಳ್ಳೆ ಹುಡುಗನೇ ಅಲ್ವಾ? ಏನಂತೀಯ ಮೈ ಬಾಯ್? ಹೇಗೆ ಮಾತಾಡಿಬಿಡೋಣವಾ? ಹುಬ್ಬು ಹಾರಿಸಿ ನಕ್ಕು ಕೇಳಿದ್ದರು ಅವನನ್ನು. ಮೊದಲೇ ಅಸಹಾಯಕತೆಯಿಂದ ಕನಲುತ್ತಿದ್ದವನಿಗೆ ಇವರ ಮಾತು ಇನ್ನೂ ಅಸಹನೆ ಉಂಟು ಮಾಡಿತ್ತು. ಅವಳ ಮನೆಯವರು ಎಲ್ಲರೂ ಒಪ್ಪಬೇಕಲ್ವಾ? ನಾನು ನೀವು ಹೇಳಿದರೆ ಸಾಕಾ? ಅದೆಲ್ಲ ದೂರದ ಮಾತು ಬಿಡಿ, ನೋಡೋಣ. ನಾನಿನ್ನು ಬರ್ತೀನಿ ಅಂಕಲ್ ಎಂದು ಹೊರಡಲು ನೋಡಿದ ವಿಧಾನ್. ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಮುಚ್ಚಿಡಬಾರ್ದು, ಅಥವಾ ಅದನ್ನು ಅರಿಯದೇ ಇರುವ ತಪ್ಪು ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ಅದರಂಥ ಮೂರ್ಖತನ ಮತ್ತೊಂದಿಲ್ಲ. ನಾವು ಯಾವುದನ್ನು ಬಯಸ್ತೇವೋ ಅಥವಾ ಯಾವುದು ನಮಗೆ ಇಷ್ಟವೋ ಅದು ಬೇರೆಯವರ ಪಾಲಾದರೂ ಆಶ್ಚರ್ಯವಿಲ್ಲ ಅಲ್ವಾ? ಅರ್ಥಗರ್ಭಿತವಾಗಿ ಹೇಳಿದ್ದರು ಅವನಿಗೆ ಡಾಕ್ಟರ್ ರಂಗನಾಥ್. ಎನಿವೇಸ್, ಲೀವ್ ಇಟ್. ಓಕೆ ಬಾಯ್, ಮೈ ಬಾಯ್, ಸಿ ಯು ದೆನ್. ರಿಪೋರ್ಟ್ ಬಂದ ಮೇಲೆ ಕಾಲ್ ಮಾಡ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್ ಎಂದು ಅವನ ಬೆನ್ನು ತಟ್ಟಿ ಬೀಳ್ಕೊಟ್ಟಿದ್ದರು. ಅವರಿಗೆ ಚಿಕ್ಕ ಅನುಮಾನವಿತ್ತು. ಹುಡುಗನಿಗೆ ಈ ಹುಡುಗಿಯನ್ನು ಪವನ್ ನೋಡುತ್ತಿರುವಾಗ ಇಷ್ಟವಾಗಲಿಲ್ಲ ಎನ್ನುವುದರ ಅರಿವಾಗಿತ್ತು ಅವರಿಗೆ. ಯಾಕೆ? ಅದೂ ಅವರಿಗೆ ಅರಿವಿತ್ತು. ಅವರೂ ಆ ವಯಸ್ಸನ್ನು ದಾಟಿ ಬಂದವರಲ್ಲವೇ? ಆದರೆ ಇವನಿಗೂ ಅದು ಅರಿವಾಗಬೇಕಲ್ಲ. ಅದಕ್ಕೆ ಸೂಚ್ಯವಾಗಿ ಹೇಳಿದ್ದರು ಅವರು ವಿಧಾನ್ಗೆ, ಅವಳನ್ನು ಕಳೆದುಕೊಳ್ಳಬೇಡ ಎಂದು. ಅವನಿಗೆ ಅದೆಷ್ಟು ಅರ್ಥವಾಯಿತೋ ಭಗವಂತನೇ ಬಲ್ಲ. ಹೊರಗಡೆ ಬಂದವನು ಸುತ್ತಲೂ ಒಮ್ಮೆ ನೋಡಿದ್ದ. ಅವನಿಗೆ ಇವೆಲ್ಲದರ ನಡುವೆ ಹುಡುಗಿಯ ಸುರಕ್ಷತೆಯ ಚಿಂತೆಯೂ ಇದೆ. ಅವಳ ಆ ಮಾವ ಅನ್ನೋ ಆಸಾಮಿ ಎಲ್ಲಾದರೂ ಇದ್ದರೆ ಇಲ್ಲೇ ಎನ್ನುವ ಅನುಮಾನ ಇದೆ. ಒಂದು ವೇಳೆ ಸಿಕ್ಕರೆ ಅವನನ್ನು ಮಾವನ ಮನೆಗೆ ಕಳಿಸದೇ ಬಿಡುವುದಿಲ್ಲ ನಾನು ಅಂದುಕೊಂಡು ಹೊರ ನಡೆದ. ಕಾರ್ ಹತ್ತಿರ. ಅವರು ಅಲ್ಲೇ ಇರುತ್ತಾರೆಂದು ಗೊತ್ತು ಅವನಿಗೆ. ಕಾರ್ಯಪ್ಪನವರು ಪವನ್ ಏನೋ ಮಾತನಾಡುತ್ತಿದ್ದರೆ ವಿಶಾಖ ಅವರಿಗೆ ಬೆನ್ನು ಹಾಕಿ ಆಸ್ಪತ್ರೆ ಕಡೆಗೆ ದೃಷ್ಟಿ ನೆಟ್ಟಿದ್ದಳು. ಎದಕ್ಕೆ ಡಾಕ್ಟರ್ ಮೇಜರ್ ಹಂತ್ಯಾಕ ಮಾತಾಡ್ಬೇಕು ಅಂದ್ರಲ್ಲ, ಅಪ್ಪ ಅವರಿಗೆ ಏನಾರ ಪ್ರಾಬ್ಲಮ್ ಅದ ಏನು? ವಿಠಲ, ಹಾಗೆಲ್ಲ ಏನೂ ಇರಲಪ್ಪ ಎಂದು ತನ್ನ ಇಷ್ಟ ದೇವರಿಗೆ ಮನದಲ್ಲೇ ಕೈ ಮುಗಿದಿದ್ದಳು ಹುಡುಗಿ.
ದೂರದಲ್ಲಿ ಗಂಭೀರವಾಗಿ ನಡೆದು ಬರುತ್ತಿದ್ದವನನ್ನು ನೋಡುತ್ತಿದ್ದವಳಿಗೆ ಯಾಕೋ ತನ್ನ ನೋಟವನ್ನು ಬದಲಾಯಿಸಲಾಗುತ್ತಿಲ್ಲ. ಯವ್ವ, ಮೇಜರು ಭಾಳ ಚಂದ ಅದಾರಲ್ಲ. ಸೈನಿಕ ಆಗೋದಕ್ಕ ತಕ್ಕ ಮೈಕಟ್ಟು, ಗಂಭೀರ ಮುಖಭಾವ, ಚಿರತೆಯಂತಹ ಸೂಕ್ಷ್ಮ ಅಷ್ಟೇ ತೀಕ್ಷ್ಣವಾದ ನೋಟ. ಒಟ್ನಾಗ ಸೈನಿಕ ಅಂದ್ರ ಹಿಂಗ ಇರ್ಬೇಕವ ಅನ್ನೋ ಹಂಗದಾರಲ್ಲ. ಮತ್ತು ಹಂಗ ಇರಬೇಕು ಬಿಡವ. ಸುಮ್ಮನ ಯಾರ್ಯಾರನಾರ ಸೇರಿಸ್ಕೋತಾರನ ಸೈನಿಕ. ನೋಡುತ್ತಲೇ ಇದ್ದಳು ಹುಡುಗಿ. ಪವನ್ನ ನೋಟ ಅವಳಿಂದ ಕೊಂಚವೂ ಅತ್ತಿತ್ತ ಸರಿದಿರಲಿಲ್ಲ. ಕಾರ್ಯಪ್ಪನವರ ಜೊತೆಗೆ ಮಾತನಾಡುತ್ತಿದ್ದರೂ ಸಂಪೂರ್ಣ ಲಕ್ಷ್ಯ ಅವಳ ಮೇಲೆಯೇ ಇತ್ತು ಅವನಿಗೆ. ಅವಳಿಗೆ ಅದ್ಯಾವುದರ ಅರಿವಿಲ್ಲ. ಆದರೆ ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಿದ್ದವನಿಗೆ ವಿಪರೀತ ಅಸಹನೆಯಾಗಿತ್ತು. ತತ್ತರಿಕೆ. ಇವನನ್ನು ಇಲ್ಲಿಗೆ ಕರೆದು ತಪ್ಪು ಮಾಡಿದೆ ತಾನು ಎನ್ನಿಸಿ ಮುಖ ಸಿಂಡಿರಿಸಿದ್ದ. ಹತ್ತಿರ ಬಂದಾಗಲೇ ಅವನು ಗಮನಿಸಿದ್ದು ಹುಡುಗಿ ಎವೆಯಿಕ್ಕದೆ ತನ್ನನ್ನೇ ನೋಡುತ್ತಿದೆ ಎಂದು. ಗಲಿಬಿಲಿಯಾಯಿತು ಅವನಿಗೆ ಒಂದು ಕ್ಷಣ. ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದ. ಅವಳ ನೋಟ ಅವನಿಂದ ಸ್ವಲ್ಪವೂ ಆಚೀಚೆ ಸರಿದಿರಲಿಲ್ಲ. ಹೇ, ಐ ಆಮ್ ಕಮಿಂಗ್ ಪವಿ, ನಡಿ ಹೋಗೋಣ ಎಂದಿದ್ದ ಜೋರಾಗಿ ಅವಳನ್ನು ಎಚ್ಚರಿಸುವಂತೆ. ಗಡಿಬಿಡಿಯಿಂದ ತನ್ನ ನೋಟ ಬದಲಿಸಿ ನೆಲ ನೋಡಿತ್ತು ಹುಡುಗಿ. ಸಂಕೋಚವಾಗಿತ್ತು ಅವಳಿಗೆ. ಯವ್ವ, ಇದ್ಯಾಕ ನಾನು ಹಿಂಗೆ ನೋಡ್ಕೋತಾ ನಿಂತುಬಿಟ್ಟಿನಲ್ಲ ಈ ಮನುಷ್ಯನ. ಏನು ಗರ ಬಡ್ದಿತ್ತ ಯವ್ವ ನನಗೆ. ಏನು ಕೊಂಡಿರಬೇಡ ಮೇಜರ್ರು ವಿಠಲ ಎಂದುಕೊಂಡು ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅವಳಿಗೆ. ಓಕೆ ವಿಧು, ಅಂಕಲ್ ಎಲ್ಲಿ ಕೂತ್ಕೋತಾರೆ, ಅವರನ್ನು ಕೂರಿಸ್ಬಿಡೋಣ ಅಲ್ವಾ ಎಂದಿದ್ದ ಪವನ್. ಇನ್ನೆಲ್ಲಿ, ಹಿಂದಿನ ಸೀಟಿನಲ್ಲಿ ಕೂರಿಸೋಣ ಎಂದಿದ್ದ ವಿಧಾನ್. ಇಲ್ಲದಿದ್ದರೆ ಪವನ್ ಅಲ್ಲಿ ಕೂತ್ಕೋತಾನೆ. ಅಲ್ಲೇ ಹುಡುಗಿಯೂ ತಲೆ ಓಡಿಸಿದ್ದ ಅವನು. ಅವನಂದಿದ್ದು ಇಷ್ಟವಾಗದಿದ್ದರೂ ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಪವನ್ಗೆ. ಕಾರು ಮನೆಯ ಹಾದಿ ಹಿಡಿದಿತ್ತು. ಮುಂದೆ ಕುಳಿತ ಇಬ್ಬರು ಒಂದೊಂದು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು. ಪವನ್ ಹೇಗೂ ನಾನು ಅಪ್ಪಾಜಿಗೆ ಈ ಹುಡುಗಿಯ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅಮ್ಮನಿಗಂತೂ ಆ ದಿನವೇ ಹೇಳಿದ್ದೀನಿ. ಅವರಂತೂ ದಿನವೂ ಕೇಳ್ತಾರೆ, ನನ್ನ ಸೊಸೆನ ಯಾವಾಗ ತೋರಿಸ್ತೀಯಾ ಅಂತ. ಇನ್ನು ಒಂದು ಸಲ ಅಜ್ಜಮ್ಮನ ಹತ್ತಿರ ನಾನೇ ಮಾತನಾಡಿ ಕೇಳ್ತೀನಿ. ಇನ್ನು ತಡ ಮಾಡುವುದರಲ್ಲಿ ಅರ್ಥ ಇಲ್ಲ. ಅವಳ ಮನೆಯವರಿಗೂ ತಿಳಿಸಿ ಅವರೂ ಒಪ್ಪಬೇಕಲ್ಲ. ನೋಡೋಣ ಎಂದುಕೊಳ್ಳುತ್ತಿದ್ದ ಮನಸ್ಸಿನಲ್ಲಿಯೇ. ವಿಧಾನ್ಗೆ ಅಂತೂ ತನಗೆ ಏನಾಗುತ್ತಿದೆ ಎಂದೇ ಅರ್ಥ ಆಗದಿರುವಂತಾಗಿತ್ತು. ಕೋಪ, ಅಸಹನೆ, ಅಸಹಾಯಕತೆ ಎಲ್ಲವೂ ಒಮ್ಮೆಲೇ ಮುತ್ತಿಕೊಂಡು ತಲೆ ಕೆಟ್ಟಂತಾಗಿತ್ತು. ಯಾಕೆ, ಏನು, ಎತ್ತ ಎನ್ನುವ ಪ್ರಶ್ನೆಗೆ ಉತ್ತರವೇ ಸಿಗದ ಪರಿಸ್ಥಿತಿ. ಹೌದು, ಅವತ್ತು ನಾನು ಮುದುಕಮ್ಮನ ಹತ್ತಿರ ಹೇಳಿದ ಕೆಲಸವನ್ನು ಅವರು ಮಾಡಿದಾರಾ ಇಲ್ವಾ? ಹುಡುಗಿಯ ಕೈಯಿಂದ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಹಾಕಿಸಿಕೊಂಡಿದ್ದಾರಾ ಇಲ್ವಾ? ಛೇ, ಮರೆತೇ ಬಿಟ್ಟಿದ್ದನಲ್ಲ ಕೇಳೋಕೆ. ಅವಳು ಈಗಲೇ ಈ ಮನೆಯಿಂದ ಹೋಗುವುದು ಇಷ್ಟ ಇಲ್ಲ ನನಗೆ. ಯಾಕೆ ಅಂದರೆ ಮುದುಕಮ್ಮನಿಗೋಸ್ಕರ. ಯಾರನ್ನು ಹುಡುಕೋದು ಇಷ್ಟು ಒಳ್ಳೆಯವರನ್ನು ಈಗ? ಸಾಧ್ಯವಿಲ್ಲ. ಅದಕ್ಕೆ ಅವಳು ನಮ್ಮ ಮನೆಯಲ್ಲೇ ಇರಬೇಕು. ಪವಿಯ ವರ್ತನೆ ನೋಡಿದರೆ ಅವನು ಹುಡುಗಿಯನ್ನು ಇಷ್ಟಪಡುವಂತಿದೆ. ನೋನೋ, ಇದು ಆಗಬಾರದು, ಖಂಡಿತ ಆಗಬಾರದು, ನೆವರ್. ಯೋಚನೆಯೇ ಅಸಹನೀಯ ಎನಿಸಿಬಿಟ್ಟಿತ್ತು ಅವನಿಗೆ. ಹಿಂದಲೇ ಸವರಿಕೊಂಡ ವಿಧಾನ್ ಒಂದು ಕೈಯಲ್ಲಿ ಕಾರಿನ ಸ್ಟಿಯರಿಂಗ್ ಹಿಡಿದು. ಅಜ್ಜಮ್ಮ, ಇದೇನು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಮನೆ ಕಳಿ ನೀವು. ಬತ್ತಾರೆ ಬುಡಿ ಅವರು. ನಮ್ಮ ಡಾಕ್ಟರ್ ತಾವೇ ಅಲ್ವಾ ಅವರು ಹೋಗಿರೋದು. ಏನು ಆಗಿರಕ್ಕಿಲ್ಲ ಬುಡಿ, ಬತ್ತಾರೆ. ಭವಾನಮ್ಮನವರಿಗೆ ಸಮಾಧಾನ ಮಾಡುತ್ತಿದ್ದ ಗೋಪಿ. ಊಟ ಮಾಡಿದವರು ಮಲಗಲೂ ಕೂಡ ಹೋಗದೆ ಕುಳಿತಿದ್ದರು ಹಾಲಲ್ಲಿಯೇ ಭವಾನಮ್ಮ. ಹಾಂ, ಒಂದು ಫೋನ್ ಆದರೂ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ವಲ್ಲ ದೊರೆಗೆ ಅಂತ. ಮನೇಲಿ ಇರೋರು ಗಾಬರಿ ಆಗ್ತಾರೆ. ಇನ್ಫಾರ್ಮ್ ಮಾಡಬೇಕು ಒಂದ್ಸಲ ಅಂತ ಗೊತ್ತಾಗಲ್ವಾ? ಛೇ, ಜೊತೆಗೆ ನಮ್ಮ ಪುಟ್ಟಮ್ಮ ಬೇರೆ ಹೋಗಿದೆ. ನೀನು ಹೇಳ್ದಂಗೆ ನಾನು ಕಳಿಸ್ಬಾರ್ದಿತ್ತು ಅವಳನ್ನು ಕಣೋ ಗೋಪಿ. ಅದರದ್ದು ಒಂದು ಚಿಂತೆ ಆಗಿಬಿಟ್ಟಿದೆ ಈಗ ನನಗೆ. ಇವೆಲ್ಲ ಸಾಲದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದರು ಭವಾನಮ್ಮ. ಹೋಗಿರೋದು ಅಣ್ಣನೇ ಅಲ್ವಾ ಅಜ್ಜಮ್ಮ, ಏನೂ ಆಗದೆ ಇರಂಗೆ ಜ್ವಾಪಾನವಾಗಿ ಕರ್ಕೊಬತ್ತಾರೆ ಬುಡಿ. ಆ ಒಕ್ಕ ತಾನೇ, ಅವ್ರ ಬಗ್ಗೆ ನೀವೇನೂ ತಲೆನೇ ಕೆಡಿಸ್ಕೋಬೇಡಿ. ನಮ್ಮಣ್ಣ ಏನೇ ಬಡ್ಕೊಂಡ್ರು ಹರ ಶಿವ ಅನ್ನಕ್ಕಿಲ್ಲ ಬುಡಿ ಆ ಒಕ್ಕ. ಅದು ಬಾಯ್ಬಿಟ್ರಲ್ವಾ ಅಣ್ಣ ಏನಾರ ಹೇಳೋಕ್ಕಾಗೋದು? ಎಂಥದ್ದು ಆಗಕ್ಕಿಲ್ಲ, ಸುಮ್ಕಿರಿ ನೀವು. ಸುಮ್ಮನೆಯ ತಲೆ ಕೆಡಿಸ್ಕೋತೀವ್ರಿ ಬುಡಿ. ನೋಡಿ ಅಲ್ಲಿ
ಕಾರು ಬಂದ ಶಬ್ದ ಕೇಳಿಸ್ತಾ ಇದೆ. ಬಂದರು ಅನ್ನಿಸ್ತದೆ ಎಲ್ರೂ. ಇರಿ ನೋಡ್ಕೊಬತ್ತೀನಿ ಹೊರ ನಡೆದ ಗೋಪಿ. ವಿಧಾನ್ ಕಾರ್ಯಪ್ಪನವರನ್ನು ಕರೆದುಕೊಂಡು ಒಳ ಬಂದಿದ್ದ. ಪವನ್, ವಿಶಾಖ ಅವನ ಹಿಂದೆಯೇ ಒಳ ಬಂದಿದ್ದರು. ವಿಶಾಖಳ ಮುಖ ನೋಡಿ ಎಷ್ಟೋ ಸಮಾಧಾನವಾಗಿತ್ತು ಅವರಿಗೆ, ಭವಾನಮ್ಮನವರಿಗೆ. ಸದ್ಯ ಏನೂ ಆಗಿಲ್ವಲ್ಲ, ಹುಡುಗಿ ಆರಾಮವಾಗಿಯೇ ಇದ್ದಾಳೆ ಎಂದು. ಕಾರ್ಯಪ್ಪನವರು ಕೂಡ ಸಹಜವಾಗಿಯೇ ಇದ್ದರು. ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಮುಖ ಮಾಡಿಕೊಂಡು ಬಂದ ವಿಧಾನನ್ನು ನೋಡಿ ಭವಾನಮ್ಮನವರಿಗೆ ಆತಂಕವಾಗಿತ್ತು. ಕಾರ್ಯೋ ಆರೋಗ್ಯ ಏನಾದರೂ ಸೀರಿಯಸ್ ಆಗಿರಬಹುದೇ, ಅದಕ್ಕೆ ಇವನು ಈ ರೀತಿ ಇರಬಹುದೇ ಎಂದು ಕೇಳಿಯೇ ಬಿಟ್ಟಿದ್ದರು. ದೊರೆ, ಏನಂದ್ರು ಡಾಕ್ಟರ್? ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಮ ಅಪ್ಪಾಜಿಯ ಆರೋಗ್ಯದಲ್ಲಿ? ನೀನ್ಯಾಕೆ ಹೀಗಿದೆಯಾ ಎಂದು ಕೇಳಿದ್ದರು ಮೊಮ್ಮಗನ ಹತ್ತಿರ ಆತಂಕದಿಂದ. ವಿಶಾಖ ಈಗ ಕಣ್ಣು ಸಂಕುಚಿಸಿ ಅವನನ್ನೇ ನೋಡಿದಳು ಪರೀಕ್ಷಿಸುವಂತೆ. ಅವಳಿಗೂ ಕಾರ್ಯಪ್ಪನವರ ಆರೋಗ್ಯದ ಬಗ್ಗೆ ಅನುಮಾನ ಇತ್ತಲ್ಲ. ಮೇಲಾಗಿ ಡಾಕ್ಟರ್ ಅವನನ್ನು ಸ್ವಲ್ಪ ಸಮಯ ಅಲ್ಲೇ ಇರಿಸಿಕೊಂಡಿದ್ದರಲ್ಲ. ವಿಠಲ, ಹೌದಲ್ಲ, ಈ ಮನುಷ್ಯ ಎದಕ್ಕೆ ಹಿಂಗದಾರ? ಆ ಡಾಕ್ಟರ್ ಅಂಕಲ್ ಏನಾರ ಹೇಳ್ಯಾರೇನು ಅಪ್ಪ ಅವರ ಆರೋಗ್ಯದ ಬಗ್ಗೆ? ಅದಕ್ಕೆ ಆತಂಕ ಆಗಕತ್ತೇನೋ ಪಾಪ. ಎದಕ್ಕೇನು ಅನ್ನಂಗಿಲ್ಲಲ್ಲ ಮೇಜರು, ಏನೋ ಅದ, ಆದ್ರೆ ಹೇಳಾಕವಲ್ರು ಈ ಮನುಷ್ಯ. ಆತಂಕವಾಯಿತು ಅವಳಿಗೂ ಕೂಡ. ಏನಾದರೂ ಹೇಳುವನೇನೋ ಎಂದು ಅವನ ಮುಖವನ್ನೇ ನೋಡುತ್ತಾ ಇದ್ದು ಬಿಟ್ಟಳು ವಿಶಾಖ. ನಿನಗ್ಯಾಕೆ ಹಾಗೆ ಅನ್ನಿಸ್ತಾ ಇದೆ ಮುದುಕಮ್ಮ? ಅಂಥದ್ದೇನೂ ಇಲ್ಲ, ಅವರ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅಂಕಲ್ ಹೇಳಿದ ಪ್ರಕಾರ ಅವರಿಗೇನೂ ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ತಗೋತಾರೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂದಿದ್ದಾರೆ ಅಷ್ಟೇ. ನೀನೇನು ಆತಂಕ ಪಟ್ಕೋಬೇಡ. ಅದು ಸರಿ, ನೀನ್ಯಾಕೆ ಮಲಗದೆ ಹೀಗೆ ಕೂತಿದೀಯಾ ಎಂದಿದ್ದ ವಿಧಾನ್ ಕಾಳಜಿಯಿಂದ. ಅಯ್ಯ ಅಣ್ಣ, ಅದೇನು ಕೇಳ್ತೀಯ, ನನಗೂ ಹೇಳಿ ಹೇಳಿ ಸಾಕಾಯ್ತು. ಅವರು ಬತ್ತಾರೆ, ಏನೂ ಆಗಿರಕ್ಕಿಲ್ಲ, ನೀವು ಮನೆ ಕಳಿ ಅಂತಾವ. ಹ್ಞೂ ಕೇಳೋಕ್ಕೆ ಇಲ್ಲ ಅಂತದೆ ಅಜ್ಜಮ್ಮ. ಒಂದೇ ಚಿಂತೆ, ಅಲ್ಲೇನಾಗೈತೋ, ಯಾಕೆ ಫೋನ್ ಮಾಡಿಲ್ಲ ದೊರೆ ಅಂತವ ಕೇಳ್ತಾನೆ ಅವರೇ ಆಗಿಂದನೂ ಎಂದು ಒಂದೇ ಸಮ ದೂರಿನ ಪಟ್ಟಿ ಸಲ್ಲಿಸಿದ್ದ ಗೋಪಿ ತನ್ನ ಅಣ್ಣನಿಗೆ. ಹೌದಾ ಮುದುಕಮ್ಮ, ನಿನ್ನ ದೊರೆ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಏನಾದರೂ ಅನಾಹುತ ಆಗೋದಕ್ಕೆ ನಾನು ಬಿಡ್ತೀನಾ? ಅದು ಏನೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ ಅಷ್ಟೇ ಎಂದಿದ್ದ ಕಡೆಗಣ್ಣಿನಿಂದ ಹುಡುಗಿಯನ್ನು ನೋಡಿ ವಿಧಾನ್. ಅವಳ ಕಾರಣದಿಂದಲೇ ಅವನು ಮನೆಗೆ ಕಾಲ್ ಮಾಡಲು ಸಾಧ್ಯ ಆಗಿರಲಿಲ್ಲ. ಅವಳು ಕೈಗಳನ್ನೇ ನೋಡಿಕೊಳ್ಳುತ್ತಾ ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ದಳು. ಅವಳಿಗೆ ಅರಿವಿತ್ತು, ನನ್ನ ಕಾರಣದಿಂದಲೇ ಅವನಿಗೆ ಮನೆಗೆ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ ಎಂದು.